ಸೀತಾರಾಮ ಧಾರಾವಾಹಿಯಲ್ಲಿ ಸಾಕಷ್ಟು ಕತೆ ಟ್ರ್ಯಾಕ್ಗಳಿತ್ತು. ನೀವು ಏನು ಕಲ್ತ್ರಿ ಅಂತ ಆ ಸ್ಕ್ರಿಪ್ಟಿಂದ? ಹೇಗೆ ಹಂಬಲ್ ಆಗಿರಬೇಕು ಅನ್ನೋದು ತುಂಬ ಚೆನ್ನಾಗಿ ಕಲಿತೆ ಲೈಫಲ್ಲಿ. ಒಂದು ನಿಜವಾಗ್ಲೂ ಕಲ್ತಿರೋದೇನೆಂದರೆ, ನೀವು ಎಷ್ಟೇ ದೊಡ್ಡವರಾಗಿರಲಿ, ಹಣ ಅಂತಸ್ತು ಆಸ್ತಿ ಎಷ್ಟೇ ಇರಲಿ, ಹೋಗೋದು ಕೊನೆಗೆ 6-3 ಅಡಿ ಗುಂಡಿಗೆ ಏನೂ ತೊಗೊಂಡು ಹೋಗಲ್ಲ. ಲೈಫ್ ಇಸ್ ಜಸ್ಟ್ ಆ ಮೊಮೆಂಟ್ಗೆ ಅಷ್ಟೇ ನೀವು ಬದುಕ್ತಾ ಇರೋದು. ನೀವು ಆ್ಯಕ್ಚುಲಾಗಿ ಥಿಂಕ್ ಮಾಡಿದ್ರೆ ಲೈಫ್ ಇಟ್ಸ್ ಜಸ್ಟ್ ಒಂದು ಬದುಕು ಅಷ್ಟೇ. ನಿಮಗೆ ದೇವ್ರು ಕೊಟ್ಟಿರೋ ಇಷ್ಟು ಲೈಫ್ ಸ್ಪ್ಯಾನಲ್ಲಿ ನೀವು ಹಿಂಗೆ ಬದುಕಬೇಕು ಅಂತ ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ನಾವು ತುಂಬ ಕಾಂಪ್ಲಿಕೇಟ್ ಮಾಡ್ಕೋತೀವಿ, ನಾವು ತುಂಬ ಗ್ರೀಡಿ ಆಗಿಬಿಡ್ತೀವಿ. ಏನಾದ್ರು ಒಂದು ಚೆನ್ನಾಗಿ ಆದಾಗ ನಮ್ಗೆ ಇನ್ನೂ ಬೇಕು ಅನ್ನೋದು ಗ್ರೀಡಿನೆಸ್ ಬಂದ್ಬಿಡುತ್ತೆ. ನೀವು ಆ ಗ್ರೀಡಿನೆಸ್ ಇಟ್ಕೊಳ್ದೆ ನೀವು ಹಂಗೆ ಬದುಕೊಂಡೋಗಿ ತುಂಬ ನೆಮ್ಮದಿಯಾಗಿ ಬದುಕ್ತೀರ. ನೀವು ಶೋ ಆಫ್ ಮಾಡಿದಷ್ಟು ನಿಮಗೆ ನೆಕ್ಸ್ಟ್ ಶೋ ಆಫ್ ಮಾಡ್ತಾನೆ ಇರಬೇಕಾಗುತ್ತೆ ಲೈಫಲ್ಲಿ. ಇವಾಗ ನಾನು ಆರ್ಟಿಸ್ಟ್ ಲೈಫೇ ತೊಗೊಳ್ಳೋಣ ಫಾರ್ ಎಕ್ಸಾಂಪಲ್, ಬೇರೆ ಯಾರ ಲೈಫ್ ಬೇಡ. ನೀವು ಜನಕ್ಕೋಸ್ಕರ ಬದುಕೊಂಡು ಹೋದರೆ ನೀವು ಜನಕ್ಕೋಸ್ಕರ ಪ್ರೂವ್ ಮಾಡ್ಕೋತಾನೆ ಇರ್ತೀರ. ನಾನು ಹಿಂಗಿದ್ದೀನಿ, ಚೆನ್ನಾಗಿದ್ದೀನಿ. ಅದು ಬಿಟ್ಟು ನಿಮಗೋಸ್ಕರ ಬದುಕಿ. ನಿಮ್ಗೇನು ಅನ್ಸುತ್ತೆ, ನಿಮಗೆ ಖುಷಿ ಪಡಿಸೋದು ಯಾರು ಇಂಪಾರ್ಟೆಂಟ್ ಆಗಿ? ಅಪ್ಪ ಅಮ್ಮ ಖುಷಿಯಾಗಿ ಪಡಿಸಿದ್ರೆ ಅದು ಪ್ರಪಂಚ. ಅವ್ರ ಆಶೀರ್ವಾದ ನಿಮಗೆ ಸಿಕ್ಕಿದ್ರೆ ಸಾಕು. ಅವ್ರಿಗಿಂತ ದೊಡ್ಡ ದೇವ್ರು ಎಲ್ಲೂ ಇಲ್ಲ.